2022ರಲ್ಲಿ 20ನೇ ಪಾಠ ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ತಂದಿದ್ದೀನಿ. ಈ ವಿಡಿಯೋ ನಿಜಕ್ಕೂ ಕೂಡ ಬಹಳಷ್ಟು ಬೆನಿಫಿಟ್ ಆಗ್ತದೆ ಅಂತ ಹೇಳ್ತಾ ಹಿಂದಿನ ಪಾಠದ ವಿಡಿಯೋಗಳನ್ನು ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ರಿವೈಸ್ಡ್ ಸಿಲೆಬಸ್ 9ನೇ ತರಗತಿ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇದೇ ತರ 9ನೇ ತರಗತಿಯ ಹಿಂದಿ ಮತ್ತು ವಿಜ್ಞಾನದಲ್ಲಿನೂ ಕೂಡ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ ನೋಟ್ಸ್ ಆಗಿರಬಹುದು, ಕಲಿಕಾ ಚೇತರಿಕೆ ವಿಡಿಯೋಗಳಿದ್ದಾವೆ. ಒಂದ್ಸರಿ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಡಿ, ವಿಡಿಯೋವನ್ನು ವೀಕ್ಷಿಸಿ ಅಂತ ಹೇಳ್ತಾ ಹೊಸಬರಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ನೋಡೋಣ 20ನೇ ಪಾಠ ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು. ಅಭ್ಯಾಸಗಳು. ಮುಖ್ಯ ಪ್ರಶ್ನೆ 1, ಈ ಕೆಳಗೆ ಕೊಟ್ಟಿರುವ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಕೇಳಿದಾರ. ಪ್ರಶ್ನೆ 1 ಇಂಗ್ಲೆಂಡ್ ಅಟ್ಲಾಂಟಿಕ್ ತೀರದಲ್ಲಿ ಸ್ಥಾಪಿಸಿದ 13 ವಸಾಹತುಗಳನ್ನು ಡ್ಯಾಶ್ ಎಂದು ಕರೆಯಲಾಗಿತ್ತು ಅಂತ ಕೇಳಿದಾರ. ಇಂಗ್ಲೆಂಡ್ ಅಟ್ಲಾಂಟಿಕ್ ತೀರದಲ್ಲಿ ಒಂದು 13 ವಸಾಹತುಗಳನ್ನು ಸ್ಥಾಪಿಸಿತ್ತಲ್ಲ, ಅದಕ್ಕೆ ಹೊಸ ಇಂಗ್ಲಿಷ್ ವಸಾಹತುಗಳು ಅಂತ ಹೆಸರಿನಿಂದ ಏನು ಮಾಡಿದ್ರು, ಕರೆದ್ರು. ಸೊ ಹೊಸ ಇಂಗ್ಲಿಷ್ ವಸಾಹತುಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 2, 1774ರಲ್ಲಿ 13 ವಸಾಹತುಗಳ ಪ್ರತಿನಿಧಿಗಳು ಸಭೆ ಸೇರಿದ್ದು ಡ್ಯಾಶ್ನಲ್ಲಿ ಅಂತ ಕೇಳಿದ್ದಾರೆ. ಅಂದರೆ ಈ 1774ರಲ್ಲಿ 13 ವಸಾಹತುಗಳ ಪ್ರತಿನಿಧಿಗಳು ಸೊ ಫಿಲಿಡೆಲ್ಫಿಯಾದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಸಭೆಯನ್ನು ಸೇರ್ತಾರೆ ಅಂತಕ್ಕಂಥದ್ದು. ಸೊ ಫಿಲಿಡೆಲ್ಫಿಯಾದಲ್ಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 3, ಅಮೇರಿಕಾದ ಸ್ವಾತಂತ್ರ್ಯ ಘೋಷಣೆ ಆದದ್ದು ಡ್ಯಾಶ್ ರಂದು ಅಂತ ಕೇಳಿದ್ದಾರೆ. ಹಾಗಾದರೆ ಅಮೇರಿಕಾದ ಸ್ವಾತಂತ್ರ್ಯ ಘೋಷಣೆ ಆಗಿದ್ದು ಯಾವಾಗಪ್ಪ ಅಂದರೆ ಜುಲೈ 4 ಅಂತ ಬರ್ತದೆ. ಸೊ ಜುಲೈ 4ರಂದು ಅಮೇರಿಕಾ ಸ್ವಾತಂತ್ರ್ಯ ಘೋಷಣೆಯನ್ನು ಮಾಡಿಕೊಳ್ತದೆ. ಮುಂದಿನ ಪ್ರಶ್ನೆ 4, ಸ್ಪಿರಿಟ್ ಆಫ್ ಲಾಸ್ನ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಅಂದರೆ ಈ ಸ್ಪಿರಿಟ್ ಆಫ್ ಲಾಸ್ ಅಂತಕ್ಕಂಥ ಒಂದು ಕೃತಿಯಾದ ಶ್ರೇಷ್ಠ ಪುಸ್ತಕ ಅದ, ಪ್ರಸಿದ್ಧ ಗ್ರಂಥ. ಹಾಗಾದರೆ ಈ ಸ್ಪಿರಿಟ್ ಆಫ್ ಲಾಸ್ ಅಂತಕ್ಕಂಥ ಕೃತಿಯನ್ನು ಬರೆದಿರ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಮಾಂಟೆಸ್ಕೋ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 5, ತರುಣ ಇಟಲಿ ಎಂಬ ಪಕ್ಷವನ್ನು ಇಟಲಿಯಲ್ಲಿ ಕಟ್ಟಿದವನು ಡ್ಯಾಶ್ ಅಂತ ಕೇಳಿದ್ದಾರೆ. ಹಾಗಾದರೆ ಈ ತರುಣ ಇಟಲಿ ಅಂತಕ್ಕಂಥ ಪಕ್ಷವನ್ನು ಇಟಲಿಯಲ್ಲಿ ಕಟ್ಟಿದವನು ಯಾರಪ್ಪ ಅಂದರೆ ಸೊ ಮ್ಯಾಜಿನಿ ಅಂತ ವ್ಯಕ್ತಿ. ಸೊ ಮ್ಯಾಜಿನಿನೇ ಇಟಲಿಯಲ್ಲಿ ಏನು ಮಾಡ್ತಾನ, ತರುಣ ಇಟಲಿ ಅಂತಕ್ಕಂಥ ಪಕ್ಷವನ್ನು ಕಟ್ತಾನ. ಮುಂದಿನ ಪ್ರಶ್ನೆ 6, ರಕ್ತ ಮತ್ತು ಕಬ್ಬಿನ ತತ್ವವನ್ನು ಪ್ರತಿಪಾದಿಸಿದವನು ಡ್ಯಾಶ್. ಎಸ್, ಸೊ ಸ್ವಾತಂತ್ರ್ಯಕ್ಕಾಗಿ ಆಗಿರ್ಬೋದು ಆತ ಏನು ಮಾಡ್ತಾನಪ್ಪ ಅಂದ್ರೆ ರಕ್ತ ಮತ್ತು ಕಬ್ಬಿಣದ ತತ್ವವನ್ನು ಪ್ರತಿಪಾದಿಸ್ತಾನೆ. ಇದರಿಂದ ಮಾತ್ರ ನಮ್ಗೆ ಏನಾಗ್ತದೆ, ಏನೋ ಒಂದು ಸ್ವಾತಂತ್ರ್ಯ ಬಿಡುಗಡೆಯ ಭಾಗ್ಯ ಸಿಗ್ತದ ಅಂತ ನಂಬಿರ್ತಾನೆ. ಹಾಗಾದರೆ ರಕ್ತ ಮತ್ತು ಕಬ್ಬಿನ ತತ್ವವನ್ನು ಪ್ರತಿಪಾದಿಸಿದವನು ಬಿಸ್ಮಾರ್ಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಲ್ಲಿಗೆ ಸೊ ಬಿಟ್ಟ ಸ್ಥಳ ಮಾದರಿಯ ಪ್ರಶ್ನೆಗಳು ಮುಗಿತು. ಇನ್ನು ವಿವರಣಾತ್ಮಕ ಮಾದರಿಯ ಪ್ರಶ್ನೆಗಳನ್ನು ನೋಡೋಣ. ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 1, ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ಹೆಸರಿಸಿ. ವಿದ್ಯಾರ್ಥಿಗಳೇ, ಅಮೆರಿಕಾದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಆಗ್ತದೆ. ಬಟ್ ಈ ಅಮೆರಿಕಾದಲ್ಲಿ ನಡೆದಿರ್ತಕ್ಕಂಥ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕಾರಣಗಳು ಇದಾವೆ. ಒಂದನೇದು ವಸಾಹತುಗಳ ಬಗ್ಗೆ ಮಾತೃ ದೇಶದ ಧೋರಣೆ. ವಸಾಹತುಗಳ ಬಗ್ಗೆ ಅಪಾರವಾಗಿರ್ತಕ್ಕಂಥ ಪ್ರಾಂತಾಭಿಮಾನ ಇರ್ತದೆ. 2, ವಸಾಹತುಗಳ ಸ್ವಾತಂತ್ರ್ಯ ಪ್ರೇಮ. ವಸಾಹತುಗಳು ಕೂಡ ಏನು ಮಾಡ್ತಾವಪ್ಪ ಅಂದರೆ ಬಿಡುಗಡೆ ಆಗಬೇಕು ಅಂತ ಬಯಸ್ತಾವ. ಸೊ ನಾವುಗಳು ಕೂಡ ಏನಾಗಬೇಕು, ಸ್ವತಂತ್ರರಾಗಬೇಕು. ಸಪ್ತವಾರ್ಷಿಕ ಯುದ್ಧದ ಪರಿಣಾಮಗಳು, ನೌಕಾ ಕಾಯಿದೆಗಳು, ಪ್ರಮುಖ ಬರಹಗಾರರ ಪ್ರಭಾವ, ಕ್ವಿಬೆಕ್ ಕಾಯ್ದೆ, ಮುಂದೆ ಟೌನ್ಶೆಂಡ್ ತೆರಿಗೆಗಳು ಮತ್ತು ಬಾಸ್ಟನ್ ಚಹಾ ಕೂಟ ಅಂತ ಬರ್ತದೆ. ಇವೆಲ್ಲ ಅಂಶಗಳು ಏನಪ್ಪ ಅಂತಂದರೆ ಅಮೇರಿಕಾ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಡೀಲಿಕ್ಕೆ ಅವಕಾಶವನ್ನು ಮಾಡಿ ಕೊಡ್ತವೆ. ಮುಂದಿನ ಪ್ರಶ್ನೆ 2, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಮಹತ್ವವನ್ನು ತಿಳಿಸಿ. ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ನಡೀತು, ಇದರ ಮಹತ್ವದಲ್ಲಿ ಏನಂತ ಹೇಳ್ಬೋದಂದ್ರೆ ಸೊ ಇದು ಫ್ರಾನ್ಸ್ನಲ್ಲಿ ನಡೆದಿರ್ತಕ್ಕಂಥ ಮಹಾಕ್ರಾಂತಿಗೆ ಒಂದು ರೀತಿ ಪ್ರಚೋದನೆಯನ್ನು ಕೊಟ್ಟಿತು. ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಫ್ರೆಂಚರು ಈ ಫ್ರಾನ್ಸಿನ ಮಹಾಕ್ರಾಂತಿಯ ನಾಯಕರಾಗಿ ಹೊರಹೊಮ್ಮುತ್ತಾರೆ. ವಿಶೇಷವಾಗಿ ಸ್ಪೇನ್ ಮತ್ತು ಪೋರ್ಚುಗಲ್ ವಸಾಹತುಗಳು ಸ್ವತಂತ್ರರಾಗಲು ಉತ್ತೇಜನವನ್ನು ಏನು ಮಾಡ್ತಾರೆ, ಪಡ್ಕೊಳ್ತವೆ. ಇದರ ಮಧ್ಯೆ ಅಮೇರಿಕ ಸಂಯುಕ್ತ ಸಂಸ್ಥಾನ ಅಂತಕ್ಕಂಥ ಹೊಸ ರಾಷ್ಟ್ರ ಏನಾಗ್ತದಪ್ಪ ಅಂದ್ರೆ ಉದಯವಾಗ್ತದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಮೇನಾಗಿ 2 ಪಾಯಿಂಟು. ಒಂದು, ಫ್ರಾನ್ಸ್ ಮಹಾಕ್ರಾಂತಿಗೆ ಪ್ರಚೋದನೆ ತಂದು ಕೊಡ್ತದೆ. ಬಹಳ ನಾಯಕರು ಏನಾಗ್ತಾರೆ, ನಾಯಕರಾಗಿ ಹೊರಹೊಮ್ಮುತ್ತಾರೆ.
USA ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಅಂತಕ್ಕಂಥ ಹೊಸ ರಾಷ್ಟ್ರ ಏನಾಗ್ತದಪ್ಪ ಅಂದ್ರೆ ಉದಯ ಆಗ್ತದ ಅಂತಕ್ಕಂಥದ್ದು ಇಷ್ಟು ಉತ್ತರ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಫ್ರಾನ್ಸ್ ಕ್ರಾಂತಿಗೆ ಆರ್ಥಿಕ ಅಂಶಗಳು ಹೇಗೆ ಕಾರಣವಾಯಿತು? ವಿದ್ಯಾರ್ಥಿಗಳೇ, ಫ್ರಾನ್ಸ್ ದೇಶದಲ್ಲಿನೂ ಕೂಡ ಕ್ರಾಂತಿ ನಡೀತದ. ಆ ಕ್ರಾಂತಿಗೆ ಆರ್ಥಿಕ ಅಂಶಗಳು ಸಹಿತ ಕಾರಣವನ್ನ ಆಗ್ತಾವ. ಇಲ್ಲಿ ಕೃಷಿ ಕ್ಷೇತ್ರ ಫ್ರಾನ್ಸ್ದಲ್ಲಿ ಬಹಳಷ್ಟು ಹಿಂದೆ ಉಳಿದಿತ್ತು. ಆಮೇಲೆ ಆ ಒಂದು ಭೂಮಿಯ ಉತ್ಪಾದನೆಯೂ ಕೂಡ ಕಡಿಮೆನೇ ಇತ್ತು. ಬಹಳ ರೈತರು ಏನಾದ್ರಪ್ಪ ಅಂದ್ರೆ ತೊಂದರೆಗೆ ಶೋಷಣೆಗೆ ಒಳಗಾದ್ರು. ಆ ಸಮಯದಲ್ಲಿ ಬರಗಾಲ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಆಗ್ತಿತ್ತು. ಆಹಾರಕ್ಕಾಗಿ ಜನ ಏನಾದ್ರಪ್ಪ ಅಂದ್ರೆ ದಂಗೆ ಎದ್ರು. ಇದರಲ್ಲಿ ಆಂತರಿಕ ಅಡ್ಡಿ ಆಗ್ತದ, ಅಧಿಕಾರಿಗಳ ಮಧ್ಯಪ್ರವೇಶವನ್ನು ಕೂಡ ಆಗ್ತದ. ವಿಶೇಷವಾಗಿ ಕೈಗಾರಿಕೆಗಳು ವೃತ್ತಿ ಸಂಘಗಳ ಅಧೀನದಲ್ಲಿ ಬರ್ತಾವ. ಇದೇ ಅಂಶಗಳು ಏನಾಗ್ತಾವ ಅಂದ್ರೆ ಫ್ರಾನ್ಸ್ ಕ್ರಾಂತಿಗೆ ಆರ್ಥಿಕ ಅಂಶಗಳು ಕಾರಣೀಭೂತವಾಗ್ತಾವ. ಫ್ರಾನ್ಸ್ನಲ್ಲಿ ಕ್ರಾಂತಿ ಮುಗಿಲಿರುತ್ತದ. ಮುಂದಿನ ಪ್ರಶ್ನೆ 4, ಇಟಲಿ ಏಕೀಕರಣದಲ್ಲಿ ಗ್ಯಾರಿಬಾಲ್ಡಿಯ ಪಾತ್ರವೇನು? ಎಸ್, ಗ್ಯಾರಿಬಾಲ್ಡಿ ಅಂದರೆ ಇಟಲಿ ಅಂದ್ರೇನೆ ಗ್ಯಾರಿಬಾಲ್ಡಿ ಏಕೀಕರಣದ ವಿಷಯದಲ್ಲಿ ನಾವೇನು ಬರಿಬಹುದು ಅಂತಂದ್ರೆ, ಗ್ಯಾರಿಬಾಲ್ಡಿ ಅಂತಕ್ಕಂಥ ಒಬ್ಬ ಯೋಧ ಹಾಗೂ ಹೋರಾಟಗಾರ. ಈತ ತರುಣ ಇಟಲಿ ಅಂತಕ್ಕಂಥ ಪಕ್ಷವನ್ನು ಸ್ಥಾಪಿಸಿದ್ದ. ಇಟಲಿ ಕ್ರಾಂತಿಯ ನಾಯಕತ್ವವನ್ನು ವಹಿಸಿಕೊಂಡಿದ್ದ. ವಿಶೇಷವಾಗಿ ಕೆಂಪಂಗಿ ದಳ ಅಂತಕ್ಕಂಥ ಸೈನ್ಯವನ್ನು ಕಟ್ಟಿಕೊಂಡಿದ್ದ. ಈತ ಆಸ್ಟ್ರಿಯಾ ದೇಶದೊಡನೆ ಹೋರಾಡ್ತಾನೆ. ಸಿಸಿಲಿ ಪ್ರದೇಶವನ್ನು ಆಕ್ರಮಿಸಿಕೊಳ್ತಾನೆ. ಇಟಲಿ ದೇಶದ ಏಕೀಕರಣವನ್ನು ತ್ವರಿತವನ್ನಗೊಳಿಸ್ತಾನೆ. ವೇಗವನ್ನಗೊಳಿಸ್ತಾನೆ. ವಿಶೇಷವಾಗಿ ಪ್ರಜಾಪ್ರಭುತ್ವ ಸುಧಾರಣೆಗೆ ಆಗ್ರಹವನ್ನು ಗ್ಯಾರಿಬಾಲ್ಡಿ ಮಾಡ್ತಾನೆ. ಈ ಅಂಶಗಳು ತುಂಬಾ ಇಂಪಾರ್ಟೆಂಟ್ ಇತ್ತು. ವಿಡಿಯೋದ ಕಡೆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಬೇಕು. ಹಿಂದಿನ ಲೆಸನ್ಸ್ಗಳನ್ನು ನೋಡಿ ಮುಂದಿನ ಲೆಸನ್ಸ್ಗಳಿಗಾಗಿ ತಾವು ಲೈನ್ ಅಪ್ ಮಾಡ್ತೀವಿ, ವೇಟ್ಗಳನ್ನು ಮಾಡಿ ಅಂತ ಹೇಳ್ತಾ ಕಡೆ ಪ್ರಶ್ನೆ ಇತ್ತು, ಜರ್ಮನಿಯ ಏಕೀಕರಣದ ಶಿಲ್ಪಿ ಯಾರು? ಅವನ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಎಸ್, ಜರ್ಮನಿಯ ಏಕೀಕರಣ ಶಿಲ್ಪಿ ಬಿಸ್ಮಾರ್ಕ್ ಅಂತ ಕರಿತೀವಿ. ಈತ 1ನೇ ವಿಲಿಯಂನ ಮುಖ್ಯಮಂತ್ರಿಯಾಗಿದ್ದ. ಈತ ಡಯಟ್ನ ಸದಸ್ಯ ಮತ್ತು ವಿದೇಶಗಳಲ್ಲಿ ರಾಯಭಾರಿಯಾಗಿ ಸಹಿತ ಕೆಲಸವನ್ನು ಮಾಡಿದ್ದ. ಈತನಿಗೆ ಜರ್ಮನಿಯ ಕಾರ್ಯವೈಖರಿ ಮತ್ತು ದೌರ್ಬಲ್ಯಗಳನ್ನು ತುಂಬ ಚೆನ್ನಾಗಿ ಅರ್ಥಕೊಂಡಿದ್ದ. ರಷ್ಯಾವನ್ನು ಅಗ್ರ ರಾಜ್ಯವನ್ನಾಗಿ ಮಾಡಲು ಏನಾಗಿದ್ದ? ಬಿಸ್ಮಾರ್ಕ ಬಯಸಿದ್ದ. ಈ ಜರ್ಮನಿ ಸಮಸ್ಯೆ ಬಗೆಹರಿಸಲಿಕ್ಕೆ ರಕ್ತ ಮತ್ತು ಕಬ್ಬಿನ ತತ್ವ ಮಾತ್ರ ಸಾಧ್ಯ ಅಂತ ಬಲವಾದ ನಂಬಿಕೆಯೂ ಕೂಡ ಬಿಸ್ಮಾರ್ಕ್ನಲ್ಲಿ ಇತ್ತು. 1866ರಲ್ಲಿ ಉತ್ತರ ರಾಜ್ಯಗಳ ಜರ್ಮನ್ ಸಂಘ ಅಂತಕ್ಕದ್ದನ್ನು ಏನು ಮಾಡಿದ? ರಚಿಸಿಕೊಂಡ ಅಂತಕ್ಕಂಥದ್ದು ಬಿಸ್ಮಾರ್ಕ್ ಇತ್ತು. ಇಷ್ಟಿತ್ತು ಈ ವಿಡಿಯೋದಲ್ಲಿ 9ನೇ ತರಗತಿಯ 20ನೆಯ ಪಾಠ ಕ್ರಾಂತಿ ಮತ್ತು ರಾಷ್ಟ್ರಪ್ರಭುತ್ವಗಳ ಉದಯ ಅಂತಕ್ಕಂಥ ಪಾಠದ ಕ್ವಶನ್ ಆನ್ಸರ್ಸ್ಗಳನ್ನು ನೋಡಿದ್ದೀವಿ.